ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ಅರ್ಜಿಯ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದೆ. ಈಗ ದರ್ಶನ್ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲರು ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಕೋರ್ಟ್ನ ಕಟಕಟೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಬೇಲ್ ಭವಿಷ್ಯ ಇವತ್ತು ಡೌಟು ಅಂತಿದ್ದಾರೆ. ಕಾರಣ ದರ್ಶನ್ ಅವರ ಪರವಾಗಿ ವಾದ ಈಗ ನಡೀತಾ ಇದೆ. ಇನ್ನೂ 5 ಜನ ಆರೋಪಿಗಳ ವಾದ ಪ್ರತಿವಾದ ನಡೀಬೇಕು. ಪೊಲೀಸರ ವಿಚಾರಣೆ ಸಾಕ್ಷ್ಯ ಸಂಗ್ರಹ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿ.ವಿ. ನಾಗೇಶ್ ಅವರು. ಇನ್ಸ್ಪೆಕ್ಟರ್ ವಿನಯ್ಗೆ ಘಟನೆ ಮಾಹಿತಿ ಇತ್ತು ಅಂತ ಹೇಳ್ತಾರೆ. ಕೋರ್ಟ್ ಕಟಕಟೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಬೇಲ್ ಭವಿಷ್ಯ ಇದೆ. ಅಲ್ಲಿ ಹಲವು ಅನುಮಾನಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಪೊಲೀಸರ ತನಿಖೆಯ ಬಗ್ಗೆನೇ. ಹಾಗೆ ನೋಡಿದ್ರೆ ಈ ತನಿಖೆನೇ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬೆಸ್ಟ್ ಅಂತ ಹೇಳ್ತಾ ಇದ್ರು. ಆ ರೀತಿಯಲ್ಲಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅಷ್ಟು ಕ್ವಿಕ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಇದನ್ನು ಪ್ರತಿಯೊಂದು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಅಂತ ಹೇಳಿ ಪ್ರದೋಷ್ ವಿನಯ್ಗೆ 122 ಬಾರಿ ಕರೆ ಮಾಡಿದ್ದ. ಹೀಗಿದ್ರೂ ಕೂಡ ವಿನಯ್ ಮೊಬೈಲ್ ಯಾಕೆ ರಿಟ್ರೀವ್ ಆಗಿಲ್ಲ? ಇನ್ಸ್ಪೆಕ್ಟರ್ ವಿನಯ್ ಸ್ವಇಚ್ಛಾ ಹೇಳಿಕೆಯನ್ನ ಸಿ.ವಿ. ನಾಗೇಶ್ ಅವರು ಓದಿದ್ದಾರೆ. ಕೋರ್ಟ್ನ ಕಟಕಟೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಬೇಲ್ ಭವಿಷ್ಯ ಇದೆ. ಇನ್ಸ್ಪೆಕ್ಟರ್ ವಿನಯ್ ಅವರು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಪೊಲೀಸರ ತನಿಖೆಯ ಬಗ್ಗೆನೇ ಸಿ.ವಿ. ನಾಗೇಶ್ ಅವರಿಗೆ ಅನುಮಾನ ಇದೆ. ಪೊಲೀಸರ ವಿಚಾರಣೆ, ಸಾಕ್ಷ್ಯ ಸಂಗ್ರಹ ಇವೆಲ್ಲವೂ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಅಂತಿದ್ದಾರೆ. ಇನ್ಸ್ಪೆಕ್ಟರ್ ವಿನಯ್ಗೆ ಘಟನೆ ಬಗ್ಗೆ ಮಾಹಿತಿ ಇತ್ತು ಅಂತ ಹೇಳ್ತಾರೆ. ಪ್ರದೋಷ್ ವಿನಯ್ಗೆ 122 ಬಾರಿ ಕರೆ ಮಾಡಿದ್ದ. ಬಟ್ ಇದು ಯಾಕೆ ರಿಟ್ರೀವ್ ಮಾಡೋಕ್ಕಾಗಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕದಲ್ಲಿ ಇದ್ದಾರೆ. ಉಮೇಶ್, ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಇಲ್ವಾ? ವಿನಯ್ ಅವ್ರಿಗೆ ಕರೆ ಮಾಡಿರುವಂಥದ್ದು ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಇರ್ತಾರೆ ಅವರ ಮೊಬೈಲ್ ರಿಟ್ರೀವ್ ಅನ್ನ ಮಾಡಿರ್ತಾರೆ. ಕಾಲ್ ಡೀಟೇಲ್ಸ್ ಅನ್ನ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರ್ತಾರೆ. ಇದು ಯಾವುದು ಇಲ್ವಾ? ಅರುಣ್, ಮೊದಲಿಗೆ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಿದಂಥ ವೇಳೆಯಲ್ಲಿ ಕಾಮಾಕ್ಷಿಪಾಳ್ಯ ಸಬ್ ಇನ್ಸ್ಪೆಕ್ಟರ್ ವಿನಯ್ ಮೊಬೈಲ್ನ ರಿಟ್ರೀವ್ ಮಾಹಿತಿ ಸಿಕ್ಕಿರಲಿಲ್ಲ. ಆ ಸಂದರ್ಭದಲ್ಲಿ ಆಗ ರಿಟ್ರೀವ್ ಮಾಡಿದಂಥ ಪೊಲೀಸರು ಈಗ ಕಳೆದ ವಾರ ಏನು ಮತ್ತೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ವಿನಯ್ಗೆ ಕರೆ ಮಾಡಿದ್ದು ಮತ್ತು ಆ ಪ್ರಕರಣದ ಬಗ್ಗೆ ವಿನಯ್ ಅವರ ಹೇಳಿಕೆಯನ್ನು ಕೂಡ ಈಗ ಪೊಲೀಸರು ಮೆನ್ಷನ್ ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಮೆನ್ಷನ್ ಮಾಡಿರುವಂಥದ್ದು. ಈಗ SP ಅವರ ವಾದ ಬಂದಂಥ ವೇಳೆಯಲ್ಲಿ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಆ ತನಿಖೆಯಲ್ಲಿ ಸಿಕ್ಕಿದೆ ಮತ್ತು ಆ ಫೋಟೋಗಳಾಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಪ್ರದೋಷ್ ಎಷ್ಟು ಬಾರಿ ಕಾಲ್ ಮಾಡಿದ್ರು, ಆ ಸಂದರ್ಭದಲ್ಲಿ ಅವರು ಏನು ಹೇಳಿದ್ರು ಅನ್ನೋ ಮಾಹಿತಿಯನ್ನು ಕೂಡ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಅದನ್ನು ಕೂಡ ಸೂಕ್ತ ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ SP ಮಾತಾಡ್ತಾರೆ. ಸದ್ಯಕ್ಕೆ ಈಗ ಸಿ.ವಿ. ನಾಗೇಶ್ ಅವರು ಪ್ರಬಲವಾಗಿ ವಾದ ಮಾಡ್ತಾ ಇರುವಂಥದ್ದು. ಅಂದರೆ 11ನೇ ತಾರೀಕು ಎಲ್ಲ ಪ್ರಕರಣ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ. ಆದರೆ 16ನೇ ತಾರೀಕು ತನಕ ಪೊಲೀಸರು ಪಟ್ಟಣಗೆರೆ ಶೆಡ್ಗೆ ಹೋಗಿಲ್ಲ. 16ನೇ ತಾರೀಕು ಹೋಗಿ ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಹಗ್ಗ ಆಗಿರ್ಬೋದು, ಒಂದು ಲಾಠಿ, ಪೊಲೀಸರ ಲಾಠಿ ಮತ್ತು ಕೋಲು, ದನ ಮೇಯಿಸುವಂಥ ಕೋಲು ಎಲ್ಲವನ್ನು ಕೂಡ ಅವತ್ತು ವಶಕ್ಕೆ ಪಡೆದಿದ್ದಾರೆ. ಅಲ್ಲಿ ತನಕ ಯಾಕೆ ಇವರು ಶೆಡ್ಗೆ ಹೋಗಿ ಅವನ್ನೆಲ್ಲ ವಶಕ್ಕೆ ಪಡೆಯುವಂಥ ಕೆಲಸ ಮಾಡಿಲ್ಲ? ಮತ್ತು ಅವತ್ತು ಮಧ್ಯಾಹ್ನದಿಂದ ರಾತ್ರಿ ತನಕ ಅಲ್ಲಿ ಸಾಕ್ಷಿಗಳನ್ನು ಕೂಡ ಹೇಳಿಕೆಗಳು ಪಡ್ಕೊಂಡಿದ್ರು. ಅಷ್ಟು ತಡ ಯಾಕೆ ಮಾಡಿದ್ರು? ಇಲ್ಲಿ ಪಿತೂರಿ ನಡೆದಿದೆ ಅನ್ನೋ ವಾದವನ್ನು ಅವರು ಮಾಡ್ತಾ ಇರುವಂಥ. ಅದ್ರ ಜೊತೆಗೆ ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಎಲ್ಲ ಮಾಹಿತಿ ಇತ್ತು. ಪ್ರದೇಶ್ 122 ಬಾರಿ ಕರೆ ಮಾಡಿದ್ರು ಕೂಡ ಸಬ್ ಇನ್ಸ್ಪೆಕ್ಟರ್ನ ಯಾಕೆ ವಿಚಾರಣೆ ಮಾಡಿಲ್ಲ, ಅವರ ಮೊಬೈಲ್ನ ಯಾಕೆ ರಿಟ್ರೀವ್ ಮಾಡಿಲ್ಲ ಅನ್ನೋ ವಾದವನ್ನು ಕೂಡ ಮಾಡಿದ್ದಾರೆ. ಅದಕ್ಕಾಗಿ ಪೊಲೀಸರಿಗೆ ಹೆಚ್ಚುವರಿ ಚಾರ್ಜ್ ಶೀಟ್ ಏನು ಸಲ್ಲಿಸಿದ್ದಾರೆ. ಅದರಲ್ಲಿ ವಿನಯ್ನ ವಿಚಾರಣೆ ಮಾಡಿರುವಂಥದ್ದು ಮತ್ತು ವಿನಯ್ ಮೊಬೈಲ್ ರಿಟ್ರೀವ್ ಮಾಡಿರುವಂಥದ್ದು ಎಲ್ಲವೂ ಸೇರಿದಂತೆ ಪುನೀತ್ ಅನ್ನೋಂಬರ ಮೊಬೈಲಲ್ಲಿ 8 ಫೋಟೋಗಳು ರಿಟ್ರೀವ್ ಆಗಿದ್ದಾವೆ. ಎಲ್ಲವನ್ನೂ ಕೂಡ ಈಗ ಮೆನ್ಷನ್ ಮಾಡಿದ್ದಾರೆ. ಆ ಮೆನ್ಷನ್ ಮಾಡಿರೋ ಕಾರಣಕ್ಕಾಗಿ ಈಗ SP ಅವರ ವಾದಕ್ಕೆ ಅವಕಾಶ ಸಿಕ್ಕಂಥ ವೇಳೆಯಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ, ಅಂದರೆ ವಿನಯ್ಗೆ ಗೊತ್ತಿದ್ರೂ ಕೂಡ ಯಾಕೆ ಇವರು ವಿಚಾರ ಮೊದಲಿಗೆ ಹೇಳಲಿಲ್ಲ ಅನ್ನೋ ಏನು ಪ್ರಶ್ನೆ ಏನೆತ್ತಿದ್ದಾರೆ, ಅದಕ್ಕೆ SP ಪ್ರಸನ್ನ ಕುಮಾರ್ ಅವ್ರಿಗೆ ಏನು ಪ್ರತಿವಾದ ಬಂದಂಥ ವೇಳೆಯಲ್ಲಿ ಅದಕ್ಕೆ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿರುವಂಥ ಅಂಶಗಳನ್ನು ಉಲ್ಲೇಖ ಮಾಡಿ ಪ್ರತಿವಾದ ಮಾಡ್ತಾರೆ. ಅರುಣ್, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ವಾಪಸ್ ಬರ್ತೀನಿ. ಇಲ್ಲಿ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಪೊಲೀಸರು ಎಲ್ಲವನ್ನ ತಿರುಚಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಿದ್ದಾಗ ನಿಜ ಏನು? ಇನ್ಸ್ಪೆಕ್ಟರ್ ವಿನಯ್ ಹೇಳಿಕೆಯಲ್ಲಿ CCTV ಅಂತ ಉಲ್ಲೇಖವಾಗುತ್ತೆ. ಅವರ ಹೇಳಿಕೆಯಲ್ಲಿ ನೋಡಿ, ಪ್ರತಿಯೊಂದು ಹೇಳಿಕೆಗಳು ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸಿಕೊಳ್ಳುತ್ತೆ ಅಂತ. ಪೊಲೀಸರು ಎಲ್ಲವನ್ನ ತಿರುಚಿದ್ದಾರೆ, CCTV ಅನ್ನುವಂಥ ಉಲ್ಲೇಖವನ್ನ ಮಾಡಿದ್ದಾರೆ ವಿನಯ್ ಅವರು ತಮ್ಮ ಹೇಳಿಕೆಯಲ್ಲಿ. ಹಾಗಾಗಿ ಅದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಹೇಳಿಕೆಗಳು, ಯಾರೆಲ್ಲ ಸಾಕ್ಷಿಗಳಿದ್ದಾರೆ, ಪ್ರತ್ಯಕ್ಷ ಸಾಕ್ಷಿಗಳು ಯಾರಿದ್ದಾರೆ, ಅವುಗಳನ್ನೆಲ್ಲ. ಆದರೆ CCTVಯ ಫೂಟೇಜೇ ಇಲ್ಲ ಅಂತ ಹೇಳ್ತಿದ್ದಾರೆ. CCTVಯ ಫೂಟೇಜ್ ಇಲ್ಲ ಅಂತ ಹೇಳ್ತಿದ್ದಾರೆ. ಪಂಚನಾಮೆ ಮಾಡುವಾಗ ಸುಳ್ಳು ಮಾಹಿತಿಯನ್ನ ನೀಡಿದ್ದಾರೆ. ಓಕೆ, ಸೊ ಶೆಡ್ನಲ್ಲಿರುವಂಥ CCTVನ ಆಚೆ ಇರುವಂಥದ್ದ ಪೊಲೀಸರು ಎಲ್ಲವನ್ನ ತಿರುಚಿದ್ದಾರೆ ಅನ್ನುವಂಥ ವಾದವನ್ನ ಈಗ ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ದಟ್ಸ್ ಇಂಟ್ರೆಸ್ಟಿಂಗ್. ಅದು ಆಕ್ಚುಲಿ ಇನ್ಸ್ಪೆಕ್ಟರ್ ವಿನಯ್ ಹೇಳಿಕೆಯಲ್ಲಿ CCTV ಅಂತ ಉಲ್ಲೇಖವಾಗಿದ್ರು ಕೂಡ CCTVಯ ಫೂಟೇಜ್ ಇಲ್ಲ ಅಂತಿದ್ದಾರೆ. ಹಾಗಿದ್ದಾಗ DVR ಅನ್ನ ನಾವು FSLಗೆ ಕಳಿಸಿದ್ದೀವಿ, ಅಲ್ಲಿ DVR ತಗೊಂಡಿದ್ದೀವಿ, ಇಲ್ಲಿ DVR ತಗೊಂಡಿದ್ದೀವಿ, ಅಷ್ಟು CCTVಯ ಫೂಟೇಜ್ ಇದೆ, ಅದು ಇದು ಅಂತೆಲ್ಲ ಕೇಳಿದ್ವಿ ಅಲ್ಲ ನಾವು.
ಪಂಚನಾಮೆ ಮಾಡುವಂಥ ಸಂದರ್ಭದಲ್ಲಿ ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ ಎನ್ನುವಂಥದ್ದು ನೇರ ಅಲಿಗೇಷನ್ ಅನ್ನು ಸಿ ವಿ ನಾಗೇಶ್ವರು ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಇನ್ನು SP ಪ್ರಸನ್ನ ಕುಮಾರ್ ಅವರು ಯಾವ ರೀತಿಯಾಗಿ ಕೌಂಟರ್ ಅಟ್ಯಾಕ್ ಅನ್ನು ಮಾಡ್ತಾರೆ ಅಂತ ಹೇಳಿ. ಅವರ ವಾದವನ್ನು ನೋಡಿದಾಗ ಇವೆಲ್ಲ ವಿಚಾರಗಳಿಗೆ ತಾಳೆ ಹಾಕ್ಬೋದು. ಇವ್ರು ಹೇಳಬೇಕಾದ್ರೆ ಹೌದಲ್ಲ ಇದೇ ಸರಿ ಇದೆಯಲ್ಲ ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಈಗ ದರ್ಶನ್ ಪರ ವಕೀಲರ ಸಿ ವಿ ನಾಗೇಶ್ ಅವರು ದರ್ಶನ್ ಅವರಿಗೆ ಬೇಲ್ ಸಿಗೋ ನಿಟ್ಟಿನಲ್ಲಿ ಅವರು ತಮ್ಮ ಏನು ಲೋಪದೋಷಗಳಿದ್ದಾವೆ ಚಾರ್ಜ್ ಶೀಟ್ನಲ್ಲಿ ಆ ಲೋಪದೋಷಗಳನ್ನೆಲ್ಲ ಕಂಡುಹಿಡಿದು ಆ ವಿಚಾರವನ್ನು ಪಾಯಿಂಟ್ ಔಟ್ ಮಾಡಿಕೊಂಡು ಅದನ್ನು ವಾದವನ್ನು ಮಂಡಿಸ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕಕ್ಕೆ ಮತ್ತೆ ಸಿಗ್ತಾ ಇದ್ರು. ಉಮೇಶ್, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ. ನೀವು ಕೂಡ ಈ ವಿಚಾರದಲ್ಲಿ ವರದಿಯನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಇಡೀ ಟೀಮ್ ಈ ವಿಚಾರದಲ್ಲಿ ಆರಂಭದಿಂದಲೂ ಕೂಡ ಒಂದಾದ ನಂತರ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ಗಳನ್ನು ಕೊಡ್ತಾನೆ ಬಂದ್ರಿ. ಇದರಲ್ಲಿ ಫಸ್ಟ್ ಬ್ರೇಕನ್ನು ಮಾಡಿದ್ದು, ಅದಾದ ನಂತರ CCTV ಫುಟೇಜ್ಗಳ ಬಗ್ಗೆ ಬಹಳ ಚರ್ಚೆಗೆ ಎಡೆ ಮಾಡಿ ಕೊಟ್ಟಿತ್ತು. ಅಲ್ಲಿ CCTV ಫುಟೇಜ್ ಸಿಕ್ತು, ಜೊತೆಗೆ ಬಾಡಿ ಏನು ಸಿಕ್ಕಿತ್ತು ರೇಣುಕಾಸ್ವಾಮಿದು, ಆ ಬಾಡಿ ಸಿಕ್ಕಿದ ನಂತರ ಅದೇ CCTV ಫುಟೇಜ್ಗಳನ್ನು ಹುಡ್ಕೊಂಡು ಹೋಗಿನೇ ಈ ಕಾರ್ಗಳನ್ನೆಲ್ಲ ಪತ್ತೆ ಹಚ್ಚುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ರು ಅಂತ ಹೇಳಿದರು. ಜೊತೆಗೆ ಶೆಡ್ ಬಳಿಯೂ ಕೂಡ CCTV ಫುಟೇಜ್ನಲ್ಲಿ ಒಂದಿಷ್ಟು ದೃಶ್ಯಾವಳಿಗಳು ಲಭ್ಯವಾಗಿದೆ ಅಂತಿದ್ದಾರೆ. ಅದೇ ಕಾರ್ ಮೂವ್ ಆಗೋದು ಕೂಡ ಲಭ್ಯವಾಯಿತು. ಹಾಗಿದ್ದಾಗ ಅದು ಯಾವುದು ಇಲ್ವಾ? ಸುಳ್ಳು ಹೇಳಿದ್ರ ಹಾಗಿದ್ದಾಗ? ಅರುಣ್, ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಬಂದಿರ್ತಾರೆ. ಬೆಂಗಳೂರು ಕರ್ಕೊಂಬಂದ ನಂತರದಲ್ಲಿ ಆತನನ್ನು ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡುವಂಥದ್ದು. ಕೊಲೆ ಮಾಡಿದ ನಂತರದಲ್ಲಿ ಆ ಸುಮ್ನಹಳ್ಳಿಯ ರಾಜಕಾಲುವೆ ಏನಿದೆ ಅಲ್ಲಿ ಬಿಸಾಕಿ ಹೋಗಿರೋ ತನಕ ಎಲ್ಲ ಆ ದಾರಿಯಲ್ಲಿರುವಂಥ ಎಲ್ಲ CCTVಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲಿ ಕೆಲವೆಲ್ಲ ಡಿಲೀಟ್ ಆಗಿದ್ವು. ಅಂದರೆ ದರ್ಶನ್ ಕೊಲೆ ಮಾಡಿದ ನಂತರದಲ್ಲಿ ಮನೆಗೇನು ಹೋಗಿದ್ರು ಅಂತ ಆರೋಪ ಇದೆ. ಮನೆಗೆ ಬಳಿ ಕೂಡ ಅಲ್ಲಿ ಇದ್ದಂಥ CCTVನ ಡಿಲೀಟ್ ಮಾಡಿದ್ರು, ಅವನ್ನೆಲ್ಲವನ್ನು ಕೂಡ ರಿಟ್ರೀವ್ ಮಾಡಿದ್ದಾರೆ. ಆದರೆ ಈಗ ಸಿ ವಿ ನಾಗೇಶ್ವರ್ ವಾದ ಏನು ಅಂದರೆ ಪಟ್ಟಣಗೆರೆ ಶೆಡ್ನ ಒಳಗಡೆ CCTV ಇದೆ ಅಂತ ಉಲ್ಲೇಖ ಮಾಡಿದೆ. ಆದರೆ ಪಟ್ಟಣಗೆರೆ ಶೆಡ್ನಲ್ಲಿ CCTV ಇಲ್ಲ ಅನ್ನೋದನ್ನು ಅವರು ಆರೋಪ ಮಾಡ್ತಾ ಇರುವಂಥದ್ದು. ಪಟ್ಟಣಗೆರೆ ಶೆಡ್ನಲ್ಲಿ CCTV ಇಲ್ಲ ನಿಜ, ಆದರೆ ಹೊರಗಡೆ ಇದೆ. ಅಂದರೆ ಆ ಶೆಡ್ಗೆ ಎಂಟ್ರಿ ಆಗುವ ಜಾಗದಲ್ಲಿ CCTV ಇದೆ. ಅಲ್ಲೇ ನಟ ದರ್ಶನ್ ಬರುವಂಥದ್ದು ಹೋಗುವಂಥದ್ದು ಎಷ್ಟು ಸಮಯಗಳ ಕಾಲ ಒಳಗಡೆ ಇದ್ರು ಅನ್ನೋದ್ರ ಬಗ್ಗೆ ಆ ಸಾಕ್ಷ್ಯಗಳು ಅಲ್ಲೇ ಸಿಕ್ಕಿರುವಂಥದ್ದು. ಆದರೆ ಒಳಗಡೆ ಪಟ್ಟಣಗೆರೆ ಶೆಡ್ ಒಳಗಡೆ ಏನೆಲ್ಲ ನಡೀತು ಅನ್ನೋದಕ್ಕೆ CCTV ಇಲ್ಲ. ಆದರೆ ಆರೋಪಿಗಳೇ ಕೆಲವೊಂದು ಮೊಬೈಲ್ಗಳಲ್ಲಿ ಫೋಟೋಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು ಅವರೇ ಶೂಟ್ ಮಾಡ್ಕೊಂಡಿದ್ದಾರೆ. ಅವನ್ನ ಡಿಲೀಟ್ ಕೂಡ ಮಾಡಿದ್ರು. ಯಾವಾಗ FSL ರಿಪೋರ್ಟ್ ಬಂತು ಅದನ್ನೆಲ್ಲ ಕೂಡ ರಿಟ್ರೀವ್ ಮಾಡಿದ್ದಾರೆ. ರಿಟ್ರೀವ್ನಲ್ಲಿ ದರ್ಶನ್ ಒಳಗಡೆ ಇದ್ದಂಥ ವೇಳೆಯಲ್ಲಿ ಏನೆಲ್ಲ ಆಯಿತು ಅನ್ನೋ ದೃಶ್ಯಗಳು ಕೂಡ ಈಗ ರಿಕವರಿ ಆಗಿದ್ದಾವೆ. ಆ ನಿಟ್ಟಿನಲ್ಲೂ ಕೂಡ SPP ಅವರು ಅದನ್ನು ಪೊಲೀಸರು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಈ ಸಿ ವಿ ನಾಗೇಶ್ ಅವರು ಹೇಳ್ತಾ ಇರುವಂಥದ್ದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದಂತೆ CCTVಗಳು ಯಾವುದೂ ಇಲ್ಲ, ಪಟ್ಟಣಗೆರೆ ಶೆಡ್ನಲ್ಲಿ ಯಾವುದೇ CCTV ಇಲ್ಲ, ಅವರು ಕೇವಲ ಒಳಗಡೆ ಬಂದರು ಮತ್ತು ಹೋದ್ರು ಅನ್ನೋ ಒಂದೇ ಒಂದು ವಿಚಾರಕ್ಕೆ ಅವ್ರು ಕೊಲೆ ಮಾಡಿದ್ರು ಅಂತ ಹೇಗೆ ಹೇಳ್ತೀರಾ ಅನ್ನೋ ಪ್ರಶ್ನೆಯನ್ನು ಕೂಡ ಎತ್ತಿರುವಂಥದ್ದು. ಆದರೆ ಪೊಲೀಸರ ತನಿಖೆಯಲ್ಲಿ ಅವರು ಒಳಗಡೆ ಬಂದ ನಂತರದಲ್ಲಿ ಏನಾಗಿದೆ ಅನ್ನೋದಕ್ಕೆ ಕೆಲವರು ಮೊಬೈಲ್ನಲ್ಲಿರುವಂಥ ವಿಡಿಯೋಗಳು, ಫೋಟೋಗಳೇ ಸೂಕ್ತ ಸಾಕ್ಷಿ ಅಂತ ಹೇಳುವಂಥದ್ದು. ಅದ್ರ ಜೊತೆಗೆ ಇವ್ರು ಏನು ರೇಣುಕಾಸ್ವಾಮಿನ ಕರ್ಕೊಬರ್ತಾರೆ ಪಟ್ಟಣಗೆರೆ ಶೆಡ್ನಿಂದ ಹಿಡಿದು ಸುಮ್ನಹಳ್ಳಿ ತನಕ ಎಲ್ಲೆಲ್ಲ CCTV ಎಲ್ಲವನ್ನೂ ಕೂಡ ಪೊಲೀಸರು ರಿಟ್ರೀವ್ ಮಾಡಿ ಅವನ್ನೆಲ್ಲ ಕೂಡ ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ ಯಾರೆಲ್ಲ ಬಂದಿದ್ದಾರೆ, ಎಷ್ಟೊತ್ತಿಗೆ ಹೋದ್ರು, ಎಷ್ಟೊತ್ತಿಗೆ ಬಂದರು, ಎಲ್ಲ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ SPP ವಾದ ಮಾಡುವ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿ ಅವರು ಕೌಂಟರ್ ಆಗಿ ಪ್ರತಿವಾದ ಮಾಡ್ತಾರೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಉಮೇಶ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸಿ ವಿ ನಾಗೇಶ್ವರ್ ವಾದವನ್ನು ಮಂಡಿಸ್ತಾ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೆ. ರೇಣುಕಾ ಹತ್ಯೆ ಬಗ್ಗೆ PSI ವಿನಯ್ಗೆ ಜೂನ್ 9ರಂದೇ ಗೊತ್ತಿತ್ತು ಅಂತ ಹೇಳ್ತಾ ಇದ್ದಾರೆ ಅವರು. 9ರಂದೇ ಆಗ ಕೇರಳದಲ್ಲಿ ಇದ್ದಿದ್ದು PSI ವಿನಯ್ ವಾಪಸ್ ಬಂದಿದ್ದಾರೆ. ಯಾವಾಗ ಅಲ್ಲಿ ಹೇಳ್ತಾ ಇದ್ರಲ್ಲ ಕೆಲವ್ರಿಗೆ ಯಾರಿಗೂ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದ್ರು ಏನು ಅಂತ ಹೇಳಿ CCTV ವಿಡಿಯೋವನ್ನು ಪ್ರದೋಷ್ಗೆ ನೀಡಿದ್ದಾರೆ. CCTVಯ ವಿಡಿಯೋವನ್ನು ಪ್ರದೋಷ್ಗೆ ನೀಡಿದ್ದಾರೆ. ಆದರೆ ಈ ವಿಡಿಯೋ ರಿಕವರಿ ಆಗಿಲ್ಲ ಅಂತ ಈಗ ಸಿ ವಿ ನಾಗೇಶ್ ಅವರು ವಾದ ಮಾಡ್ತಾ ಇದ್ದಾರೆ. ಓಕೆ, ಈ ವಿಡಿಯೋ ರಿಕವರಿ ಆಗಿಲ್ಲ, ಪೊಲೀಸರು ಅತಿಯಾಗಿ ಸಾಕ್ಷ್ಯ ನಾಶ ಸೃಷ್ಟಿಯನ್ನು ಮಾಡಿದ್ದಾರೆ. ಓಕೆ, ಒಂದು ಕಡೆಗೆ ಸಾಕ್ಷ್ಯ ನಾಶನೂ ಮಾಡಿದ್ದಾರೆ, ಸೃಷ್ಟಿಯನ್ನು ಕೂಡ ಮಾಡಿದ್ದಾರೆ. ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಈಗ ಎರಡು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸಾಕ್ಷ್ಯವನ್ನು ನಾಶನೂ ಮಾಡಿದ್ದಾರೆ, ಸೃಷ್ಟಿಯನ್ನು ಕೂಡ ಮಾಡಿದ್ದಾರೆ ಅಂತಿದ್ದಾರೆ. ಅಂದರೆ ಘಟನೆ ನಡೆದಿರೋದು ಸರಿಯಾಗಿದೆ, ಬಟ್ ಇಲ್ಲಿ ಸಾಕ್ಷ್ಯ ನಾಶ ನಡೆದಿದೆ, ಇನ್ನೊಂದು ಕಡೆಗೆ ಸೃಷ್ಟಿ ಮಾಡಿದ್ದಾರೆ ಅಂತ. ಆಗ ಕೇರಳದಲ್ಲಿದ್ದ PSI ವಿನಯ್ ವಾಪಸ್ ಬಂದಿದ್ದಾರೆ. 9ನೇ ತಾರೀಕಿಗೆ ಅವರು ಕೇರಳದಲ್ಲಿರ್ತಾರೆ. ಅವರಿಗೆ ಈ ಮಾಹಿತಿ ಗೊತ್ತಾಗುತ್ತೆ, ಅವರು ಬರ್ತಾರೆ, CCTV ವಿಡಿಯೋವನ್ನು ಪ್ರದೋಷ್ಗೆ ಕೊಡ್ತಾರೆ. ಇದೇ ಪ್ರದೋಷ್ಗೆ 122 ಬಾರಿ ಕಾಲನ್ನು ಮಾಡ್ತಾರೆ. ಬಟ್ ಆ ಕಾಲ್ ಡೀಟೇಲ್ಸ್ ಕೂಡ ರಿಕವರಿ ಆಗಿಲ್ಲ ಅಂತ ಹೇಳ್ತಾರೆ. ಮರದ ಕೊಂಬೆ, ನೈಲಾನ್ ಹಗ್ಗದಲ್ಲಿ ರಕ್ತದ ಕಲೆ ಇದೆಯಾ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇರೋದು. ಮರದ ಕೊಂಬೆ, ನೈಲಾನ್ ಹಗ್ಗದಲ್ಲಿ ರಕ್ತದ ಕಲೆ ಇದೆಯಾ ಅಂತ ಪೊಲೀಸರು ಇದೆ ಅಂತ ಹೇಳಿದ್ದಾರೆ ಅನ್ನುವಂಥದ್ದನ್ನು ಸಿ ವಿ ನಾಗೇಶ್ ಅವರು ಅಲ್ಲಿ ಉತ್ತರವನ್ನು ಕೊಡ್ತಾರೆ ನ್ಯಾಯಮೂರ್ತಿಗಳಿಗೆ. ಬಾಸುಂಡೆ ಬಂದರೆ ರಕ್ತ ಹೇಗೆ
ಆಗುತ್ತೆ ಅನ್ನೋದೇ ಅನುಮಾನ ಅಂತ ನಾಗೇಶ್ ಅವರು ಹೇಳಿರೋದು. ಬಾಸುಂಡೆ ಬಂದರೆ ರಕ್ತ ಹೇಗಾಗುತ್ತೆ ಅಂತ ಹೇಳಿ, ಮರದ ಕೊಂಬೆ ನೈಲಾನ್ ಹಗ್ಗದಲ್ಲಿ ರಕ್ತದ ಕಲೆ ಇದೆ ಅಂತ ಇದೆಯಾ ಅಂತ ಪ್ರಶ್ನೆಯನ್ನು ಮಾಡಿದಾಗ ಹೌದು ಇದೆ ಅನ್ನೋದನ್ನು ಪೊಲೀಸರು ಹೇಳಿದ್ದಾರೆ. ಬಟ್ ಅದಕ್ಕೆ ನಾಗೇಶ್ ಅವರು ಮುಂದುವರೆದ ಭಾಗದಲ್ಲಿ ಹೇಳ್ತಾರೆ, ಬಾಸುಂಡೆ ಬರೋ ರೀತಿಯಲ್ಲಿ ಕೋಲಿನಿಂದ ಹೊಡೆದ್ರೆ, ಹಗ್ಗದಿಂದ ಹೊಡೆದ್ರೆ ಅದಕ್ಕೆ ರಕ್ತ ಹೇಗೆ ಅಂಟ್ಕೊಳ್ಳುತ್ತೆ? ಈ ಪ್ರಶ್ನೆಯನ್ನು ನಾಗೇಶ್ ಅವರು ಅನುಮಾನದ ಮೂಲಕವಾಗಿ ಎತ್ತಿದ್ದಾರೆ. ದರ್ಶನ್ ಮನೆಯಿಂದ ಪ್ಯಾಂಟ್ ಶರ್ಟ್ ವಶಕ್ಕೆ ಪಡ್ಕೊಂಡಿದ್ದಾರೆ. ದರ್ಶನ್ ಅವರ ಮನೆಯಿಂದ ಪ್ಯಾಂಟ್ ಮತ್ತು ಶರ್ಟನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲೂ ರಕ್ತದ ಕಲೆ ಇದೆ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ರಕ್ತದ ಕಲೆ ಇದೆ ಅಂತ ಅಂದಿದ್ದಾರೆ. ಶೂ ಅನ್ನ ಸಾಕ್ಷ್ಯವನ್ನಾಗಿ ವಶಕ್ಕೆ ಪಡೆದಿದ್ದಾರೆ. ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ಸಿ.ವಿ. ನಾಗೇಶ್ ಅವರು ಓದಿದ್ದಾರೆ ನ್ಯಾಯಾಲಯದಲ್ಲಿ. ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಮತ್ತೆ ಕೊಡ್ತಾ ಇರುವಂಥ ಆರ್ಗ್ಯುಮೆಂಟನ್ನು ಟ್ಯಾಲಿ ಮಾಡಿದ್ರೆ ಕ್ಲಿಯರ್ ಆಗಿ ಸಿಗತ್ತೆ. ನನ್ನ ಸಹೋದ್ಯೋಗಿ ಉಮೇಶ್ ಸಿಗ್ತಾ ಇದ್ದಾರೆ. ಉಮೇಶ್, ಆರ್ಗ್ಯುಮೆಂಟ್ ವಿಚಾರದಲ್ಲಿ ಹೋಗ್ತಾ ಇದ್ದಾಗ ಬಾಸುಂಡೆ ಬರೋ ರೀತಿಯಲ್ಲಿ ರಿಪೀಸ್ ಪಟ್ಟಿಯಿಂದ ಹೊಡೆದಿದ್ದಾರೆ, ಬಾಸುಂಡೆ ಬಂದಿದೆ, ಅಲ್ಲಿ ಮಾರ್ಕ್ಗಳು ಬಿದ್ದಿದೆ, ರಕ್ತದ ಕಲೆ ಕಾಣಿಸಿಕೊಂಡಿದ್ದು ಆ ಸಂದರ್ಭದಲ್ಲಿ ನಮಗೆ ನೆನಪಿರೋ ಪ್ರಕಾರ ತಲೆಗೆ ಪೆಟ್ಟಾಗಿರುವಂಥ ವಿಚಾರದಿಂದ ರಕ್ತದ ಆಚೆ ಬಂತು ಅಂತ ಹೇಳಿ, ಅದನ್ನು ಹೊರತುಪಡಿಸಿ ಇನ್ಯಾವುದಾದ್ರೂ ದೇಹದಲ್ಲಿ ಆಗಿರುವಂಥ ಗಾಯಗಳಿಂದ ರಕ್ತ ಆಚೆ ಬಂದಿರುವಂಥ ಇದೆಯಾ, ಅಥವಾ ಈಗ ಅವರು ವಾದ ಮಾಡ್ತಾ ಇರುವಂಥದ್ದು ಕೌಂಟರ್ ಅಟ್ಯಾಕ್ ಚೆನ್ನಾಗಿದೆ ಅಂತ ಹೇಳ್ಬೋದಾ? ಅರುಣ್, ರೇಣುಕಾ ಸ್ವಾಮಿಗೆ ಮೂರು ಬಲವಾದ ಏಟುಗಳಿಂದಲೇ ಆತ ಸತ್ತಿದ್ದ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲೂ ಕೂಡ ಉಲ್ಲೇಖ ಆಗಿತ್ತು. ಅದರಂತೆ ಪೊಲೀಸರು ಕೂಡ ಅದಕ್ಕೆ ಪೂರಕವಾದಂಥ ಯಾವುದೇ ವಸ್ತುಗಳಂದರೆ ಹಗ್ಗ ಆಗಿರ್ಬೋದು, ಲಾಠಿ ಆಗಿರ್ಬೋದು, ಇನ್ನು ಕೋಲ್ ಆಗಿರ್ಬೋದು ಎಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ರು. ಆದರೆ ಅದ್ರ ಮೇಲೆ ರಕ್ತ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಸಿ.ವಿ. ನಾಗೇಶ್ವರ್ ಅದನ್ನು ಬಲವಾಗಿ ವಾದ ಮಂಡಿಸ್ತಾ ಇರುವಂಥದ್ದು. ಆದರೆ ಪೊಲೀಸರ ತನಿಖೆಯಲ್ಲಿ ಅದರಲ್ಲಿ ರಕ್ತದ ಕಲೆಗಳು ಇರೋದ್ರ ಬಗ್ಗೆ ಅವರು ದೃಢವಾಗಿ FSL ರಿಪೋರ್ಟ್ನಲ್ಲೂ ಕೂಡ ಉಲ್ಲೇಖ ಆಗಿದೆ. ಅದರ ಜೊತೆಗೆ ನಟ ದರ್ಶನ್ ಅಲ್ಲಿಗೆ ಬಂದು ಹೋದ ನಂತರದಲ್ಲಿ ಆತ ಧರಿಸಿದ್ದಂಥ ಜೀನ್ಸ್ ಪ್ಯಾಂಟು, ಟಿ ಶರ್ಟ್ ಮೇಲೂ ಕೂಡ ರಕ್ತದ ಕಲೆಗಳಿದ್ದಾವೆ. ಮತ್ತು ಆತ ಹೇಳಿಕೆ ನೀಡಿದ್ದ ಪ್ರಕಾರ ಶೂಗಳನ್ನು ಧರಿಸಿದ್ರು. ಆ ಶೂವನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಂಥ ವೇಳೆಯಲ್ಲಿ ರೇಣುಕಾ ಸ್ವಾಮಿ ರಕ್ತದ ಕಲೆಗಳಲ್ಲಿ ಪತ್ತೆ ಆಗಿದ್ದಾವೆ ಅನ್ನೋದನ್ನ ದೋಷಾರೋಪಣಾ ಪಟ್ಟಿಯಲ್ಲಿ ಉಲ್ಲೇಖ ಮಾಡಿದರು. ಆದರೆ ಸಿ.ವಿ. ನಾಗೇಶ್ವರ್ ವಾದ ಮಾಡ್ತಾ ಇದು ಬರೋದಕ್ಕೆ ಹೇಗೆ ಸಾಧ್ಯ ಅಂದರೆ ರೇಣುಕಾ ಸ್ವಾಮಿ ಕೊಲೆ ಆದಂಥ ನಂತರದಲ್ಲಿ ಆ ಕೋಲ್ ಮೇಲೆ ಮತ್ತು ಹಗ್ಗದ ಮೇಲೆ ಹಲ್ಲೆ ಮಾಡಿರುವಂಥದ್ದು ಅಷ್ಟೇ. ಹಾಗಾಗಿ ಹಲ್ಲೆ ಮಾಡಿರುವಂಥ ಹಗ್ಗದಲ್ಲಿ ಅಥವಾ ಕೋಲಲ್ಲಿ ರಕ್ತದ ಕಲೆಗಳು ಹೇಗೆ ಬರೋದಕ್ಕೆ ಸಾಧ್ಯ, ಇದು ಪೊಲೀಸರು ಸೃಷ್ಟಿ ಮಾಡಿರುವಂಥ ರಿಪೋರ್ಟ್ ಅನ್ನೋದನ್ನು ಅವರು ಉಲ್ಲೇಖ ಮಾಡ್ತಾ ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಇಲ್ಲ ಅಲ್ಲಿ ಇರುವಂಥದ್ದು. ಮತ್ತು ಪೊಲೀಸರಿಗೆ ಏನೆಲ್ಲ ಪಿತೂರಿ ಮಾಡಿದ್ರು, PSI ವಿನಯ್ಗೆ ಮೊದಲೇ ಮಾಹಿತಿ ಇತ್ತು, ಆದರೂ ಕೂಡ ಯಾಕೆ ಆತ ತಡೆಯುವಂಥ ಪ್ರಯತ್ನ ಮಾಡಲಿಲ್ಲ ಅಥವಾ ಆ ಪ್ರಕರಣವನ್ನು ಮೊದಲೇ ಪೊಲೀಸರಿಗೆ ಹೇಳುವಂಥ ಕೆಲಸ ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ಈಗ ಅವರು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಆದರೆ PSI ವಿನಯ್ನ ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಅವರು ಆ ಕ್ಷಣಕ್ಕೆ ಪ್ರದೋಷ್ ಯಾವಾಗ ಕಾಲ್ ಮಾಡಿದ ನಂತರದಲ್ಲಿ ಆ ವಿಚಾರವನ್ನು ಕೇಳಿ ಕೇರಳದಿಂದ ಅವರು ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಬಂದಂಥ ನಂತರದಲ್ಲಿ ಅವರ ಇನ್ಸ್ಪೆಕ್ಟ್ರಿಗೆ ಆ ಸಂದರ್ಭದಲ್ಲಿ ಉಲ್ಲೇಖ ಹೇಳಿದ ಮಾಹಿತಿಯನ್ನು ಅವತ್ತು ಸ್ಟೇಷನ್ ಪುಸ್ತಕ ಏನಿದೆ ಅದರಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿ ಇರುವಂಥದ್ದು. ಅದನ್ನು ಕೂಡ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಆ ಉಲ್ಲೇಖ ಮಾಡಿರುವಂಥ ಅಂಶಗಳನ್ನು ಆಧರಿಸಿ SPP ಪ್ರಸನ್ನಕುಮಾರ್ ಅದಕ್ಕೆ ಪ್ರತಿವಾದ ಮಾಡಬೇಕಾಗುತ್ತೆ. ಸದ್ಯಕ್ಕೀಗ ಸಿ.ವಿ. ನಾಗೇಶ್ವರೇ ಈ ಪ್ರಕರಣದಲ್ಲಿ ಏನೆಲ್ಲ ಲೋಪದೋಷಗಳಿದ್ದಾವೆ ಮತ್ತು ನಟ ದರ್ಶನ್ನ ಕೈವಾಡ ಇಲ್ಲ, ಆದರೂ ಕೂಡ ಪೊಲೀಸರು ಕೆಲವೊಂದು ಸಮಯ ತೆಗೆದುಕೊಂಡು ಅದನ್ನು ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ ಸಾಕ್ಷಿಗಳನ್ನು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿಕೊಂಡು ನ್ಯಾಯಾಧೀಶರ ಮುಂದೆ ಈಗ ಹೇಳ್ತಾ ಇರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಅಶ್ಲೀಲ ಮೆಸೇಜನ್ನು ನೋಡಿದರೆ ಮನಸ್ಥಿತಿ ಗೊತ್ತಾಗುತ್ತೆ. ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನು ಸಿ.ವಿ. ನಾಗೇಶ್ ಅವರು ಓದಿ ಹೇಳ್ತಾ ಇದ್ದಾರೆ. ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ದರ್ಶನ್ ಧರಿಸಿದ್ದ ವಸ್ತುಗಳನ್ನು ಮನೆಯಲ್ಲಿ ಇರಿಸಿದ್ದಾಗಿ ಹೇಳಿದ್ದಾರೆ. ಸೊ ವಾದ ಮಂಡನೆ ಮಾಡ್ತಾ ಹೇಳ್ತಾ ಇದ್ದಾರೆ. ಜೂನ್ 11ರಂದು ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಾರೆ. 11ನೇ ಅರೆಸ್ಟ್ ಮಾಡ್ತಾರೆ. 11ರಂದೇ ಸ್ವಇಚ್ಛಾ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಳ್ತಾರೆ. ಆಮೇಲೆ ಸಪ್ಲಿಮೆಂಟ್ರಿ ಕೂಡ ಇದೆ ಅದರಲ್ಲಿ. ಆದರೆ ಜೂನ್ 14ರಂದು ಮನೆಯಲ್ಲಿ ವಸ್ತುಗಳನ್ನು ವಶಕ್ಕೆ ಪಡ್ಕೊಳ್ತಾರೆ. ಜೂನ್ 11ರಂದು ನೀವೆಲ್ಲ ವಿಚಾರಣೆಯನ್ನು ಮಾಡಿದ ನಂತರ ಸ್ವಇಚ್ಛೆಯನ್ನು ಹೇಳಿಕೆ ತೊಗೊಂಡ್ರೆ 14ರವರೆಗೂ ಏನು ಮಾಡಿದ್ರಿ ಅಂತ ಅವ್ರ ಕ್ವಶನ್ನು. ಮರದ ಕೊಂಬೆ ನೈಲಾನ್ ಹಗ್ಗದಲ್ಲಿ ರಕ್ತದ ಕಲೆ ಇದೆಯಾ ಅಂತ ನ್ಯಾಯಮೂರ್ತಿಗಳು ಕೇಳಿದಾಗ ಪೊಲೀಸರು ಇದೆ ಅಂತ ಹೇಳಿದ್ದಾರೆ ಅಂತ ಹೇಳಿ, ಪೊಲೀಸರು ಇದೆ ಅನ್ನೋದೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ FSL ವರದಿಗಳಿದ್ದಾವೆ. ಆ ವರದಿಗಳಲ್ಲಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಬಾಸುಂಡೆ ಬಂದರೆ ರಕ್ತ ಹೇಗೆ ಬರುತ್ತೆ ಅನ್ನೋದೇ ಈಗ ಅನುಮಾನ ಅನ್ನುವಂಥದ್ದನ್ನು ಸಿ.ವಿ. ನಾಗೇಶ್ ಅವರು ಹೇಳಿದರೆ ಇಟ್ಸ್ ಅ ವ್ಯಾಲಿಡ್ ಕ್ವಶನ್. ಅದು ದರ್ಶನ್ ಮನೆಯಿಂದ ಪ್ಯಾಂಟ್ ಶರ್ಟ್ ವಶಕ್ಕೆ ಪಡ್ಕೊಂಡಿದ್ದಾರೆ, ಅದರಲ್ಲೂ ರಕ್ತದ ಕಲೆ ಇದೆ ಅಂತ ಹೇಳಿದ್ದಾರೆ. ಬಟ್ ಪೋಸ್ಟ್ ಮಾರ್ಟಮಲ್ಲಿ ಏನಿದೆ ಅನ್ನೋದರ ಆಧಾರದ ಮೇಲೆ ರಕ್ತ ಎಲ್ಲಿಂದ ಬಂತು, ತಲೆಯಿಂದ ಅವರಿಗೆ ಗುದ್ದಿದಂಥ ಸಂದರ್ಭದಲ್ಲಿ ರಕ್ತ ಚಿಮ್ಮಿದೆ ಅಂತ ಹೇಳ್ತಾರೆ.
ಅಲ್ಲೊಂದು ಮಾರ್ಕಲ್ಲಿ, ಅದನ್ನು ಹೊರತುಪಡಿಸಿ ದೇಹದ ಇನ್ಯಾವ ಭಾಗದಲ್ಲಿ ರಕ್ತ ಬಂದಿದೆ, ಆ ರಕ್ತದ ಕಲೆಗಳು ಈಗ ಎಲ್ಲಿಂದ ಬಂತು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಕೂಡ FSLನ ರಿಪೋರ್ಟಲ್ಲಿ ಗೊತ್ತಾಗುತ್ತೆ. ಮರಣೋತ್ತರ ಪರೀಕ್ಷೆಯಿಂದಾಗಿ ಏನಿದೆ ಆ ರಿಪೋರ್ಟನ್ನು ನೋಡಿದರೆ ಸ್ಪಷ್ಟವಾಗಿ ಚಿತ್ರಣ ಸಿಗುತ್ತೆ. ಅವನ್ನೆಲ್ಲ ಓದ್ಕೊಂಡಾಗಲೇ ಸಿ ವಿ ನಾಗೇಶ್ ಅವರು ವಿಚಾರದಲ್ಲಿ ಆರ್ಗ್ಯುಮೆಂಟನ್ನು ಮಾಡ್ತಾ ಇರೋದು. ಬಟ್ ಇದಕ್ಕೆ ಪ್ರಸನ್ನ ಕುಮಾರ್ ಅವರು SPP ಅವರು ಹೇಗೆ ಆರ್ಗ್ಯುಮೆಂಟ್ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಆಮೇಲೆ ಇನ್ನುಳಿದಂಥ ಆರೋಪಿಗಳ ಪರ ವಕೀಲರು ಕೂಡ ಇವತ್ತು ವಾದವನ್ನು ಮಂಡಿಸಬೇಕಾಗಿದೆ. ಅವರೆಲ್ಲ ವಾದ ಮಂಡನೆ ಮಾಡಿದ ನಂತರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಕೂಡ ವಾದವನ್ನು ಮಂಡಿಸ್ತಾರೆ. ಅದು ಇವತ್ತೇ ಇತ್ಯರ್ಥವಾಗುತ್ತಾ ಅಥವಾ ಇಲ್ವಾ, ಏನಾಗುತ್ತೆ ಅನ್ನೋದು ಹೇಳೋದು ಕಷ್ಟ. ಸ್ವಲ್ಪ ಇವತ್ತಾಗೋದು ಡೌಟು ಅಂತಾರೆ. ಬಟ್ ವಾದ ಪ್ರತಿವಾದಗಳು ಮಾತ್ರ ಹೋಗ್ತಾ ಇದೆ, ಇನ್ ಡಿಟೇಲ್ ಆಗಿ ಹೋಗ್ತಾ ಇದೆ. ಕಾರಣ ಆರೋಪಿಗಳನ್ನು ಅವರು ಕೂಡ ರಕ್ಷಣೆ ಮಾಡಬೇಕು, ಅವರ ಕಕ್ಷಿದಾರನ.